ಅವರನ್ನು ಮೆಟ್ಟಿಸಿ ಅವರ ರಕ್ತವನ್ನು ಘಟಘಟನೆ ಕುಡಿದು ಈ ಸಮಾಜದಲ್ಲಿ ಶಕ್ತಿ ದೇವತೆ ಎನಿಸಿಕೊಂಡೆ ಅಮ್ಮ ನೀನು. ಈ ದೇಶ ಮನೆತನ ಯಾವ ಕಾಲಕ್ಕೂ ಕೆಟ್ಟ ಹೆಸರು ತಂದಿಲ್ಲ. 7 ಸಲದಿಂದ ಹೆಸರು ಮಾಡಿಕೊಂಡು ಬಂದಿದೆ. ಈ ಮನೆತನಕ್ಕೆ ಯಾವ ಕೆಟ್ಟ ಹೆಸರು ಬಾರದಂತೆ ಕಾಪಾಡುವ ಭಾರ ನಿನ್ನಲ್ಲೇ ಕೂಡಿದೆ ತಾಯಿ, ನಿನ್ನಲ್ಲೇ ಕೂಡಿದೆ. ಗೌರಿ, ಮುಂಜಾನೆ ತಂಪು ಮಂಜಿನ ಹನಿಯಲ್ಲಿ ತೆಳ್ಳನ ರೇಷ್ಮೆ ಜರ್ದಾರಿ ಸೀರೆಯನ್ನುಟ್ಟು ಸತಿ ಸಕ್ಕುಬಾಯಿಯಂತೆ ಭಕ್ತಿಯಿಂದ ಈ ಗ್ರಾಮ ದೇವತೆಯಲ್ಲಿ ಏನೊಂದು ಇವರ ಕೇಳಿಕೊಂಡೆ ಕಣೆ. ಸ್ವಾಮಿ, ಈ ತಾಯಿ ಸ್ವರ್ಗವನ್ನೇ ಧರೆಗೆದು ಬಂದು ಭಕ್ತರ ಮನದಾದಲ್ಲಿ ನೆಲೆಸಿದಂದ ಮೇಲೆ ನಮ್ಮ ಮನೆತನಕ್ಕೆ ಯಾವ ಕೆಟ್ಟ ದೃಷ್ಟಿ ಬೀಳದಾಗಿ ಕಾಪಾಡೆಂದು ಸೆರೆಗೊಡ್ಡಿ ಬೇಡಿಕೊಂಡೆ ಸ್ವಾಮಿ. ಗೌರಿ, ಈ ತಾಯಿ ತನ್ನನ್ನು ನಂಬಿದ ಭಕ್ತರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತಾಳೆ ಎನ್ನುವ ಭರವಸೆ ನನಗಿದೆ. ಅಂದ ಹಾಗೆ ಶರತ್ತಿಷ್ಟು ಸಮಯ ಆದರೂ ಮನೆಗೆ ಬಂದಿಲ್ಲವೇ? ಅಲ್ಲ ಸ್ವಾಮಿ, ನನ್ನ ಮೈದುನ ಬಹಳ ದಿನಗಳ ನಂತರ ಇವರಿಗೆ ಕಾಲಿಟ್ಟಿದ್ದಾನೆ. ಏನು ತನ್ನ ಹಳೆಯ ಸ್ನೇಹಿತರ ಜೊತೆ ಹರಟೆ ಹೊಡ್ತಿರ್ಬೇಕು. ಹೋಗ್ಲಿ ಬಿಡಿ ಸ್ವಾಮಿ. ಚಿ ಹುಚ್ಚಿ, ಈಗಿನ ಹುಚ್ಚಿ ಹುಚ್ಚಿ ಹಿಂದಿನ ದಿನಮಾನಗಳೇ ಬೇರೆ, ಈಗಿನ ದಿನಮಾನಗಳೇ ಬೇರೆ. ಒಂದು ಮಾಡಲು ಹೋಗಿ ಇನ್ನೊಂದು ಆಗುತ್ತದೆ. ಹುಚ್ಚು ವಯಸ್ಸಿನ ಹುಡುಗ ಹುಚ್ಚರ ಗೆಳತನ ಕಟ್ಟಿ ಅಡ್ಡದಾರಿ ಹಿಡಿಯುವ ಮುನ್ನ ನಾವಿಬ್ಬರು ಎಚ್ಚರದಿಂದ ನೋಡಿಕೊಳ್ಳಬೇಕು. ಅಲ್ಲ ಸ್ವಾಮಿ, ಅವನು ಯಾರ ತಮ್ಮ? ಶ್ರೀರಾಮಚಂದ್ರ ನಿಮ್ಮ ತಮ್ಮ. ನಿಮ್ಮ ನ್ಯಾಯ ನೀತಿ ಎಂಬುದು ಅವನ ರಕ್ತ ಕನಕಂಡಲ್ಲಿ ಶರೀರದಲ್ಲಿ ಕೂಡ ಹರಿದಿರುವಾಗ ಅವನು ಕೆಟ್ಟ ಹೆಸರು ತರಲು ಸಾಧ್ಯವೇ ಸ್ವಾಮಿ? ಇದು ಹಿಂದಿನ ದಿನಮಾನಗಳೇ ಬೇರೆ, ಈಗಿನ ದಿನಮಾನಗಳೇ ಬೇರೆ. ಉಂಡಮರಿಯಲ್ಲಿ ಮೂತ್ರ ಮಾಡುವ ಮುಟ್ಟಾಳರು ಊರಿನ ಗಲ್ಲಿ ತುಂಬಿಕೊಂಡಿರುವಾಗ ಅಂತಹದರಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ಕಡ್ಡಿ ಆಡಿಸುವ ಮಂಗ್ಯಾನನ ಮಕ್ಕಳು ಸಾಕಷ್ಟು ತುಂಬಿದ್ದಾರೆ ಈ ಸಮಾಜದಲ್ಲಿ. ಸ್ವಾಮಿ, ತಮ್ಮನೆಂಬ ಮಮಕಾರದಿಂದ ಅವನ ಮೇಲೆ ಅಧಿಕಾರ ಚಲಾಯಿಸುವುದು ಸರಿಯೇ? ಇದು ಅಧಿಕಾರ ನಡೆಸುವ ಮಾತಲ್ಲ. ಈ ಸುತ್ತು 7 ಹೊಳೆ ಸಾಲಿನಲ್ಲಿ ಈ ದೇಶಗತ್ತಿ ಮನಿತನ ಎಂತಾದು ಎಂದು ಬಂಗಾರದ ಪದಕದಲ್ಲಿ ಬರೆದಿಟ್ಟಿದ್ದಾರೆ. ನಮ್ಮ ಅಜ್ಜ ಮುತ್ತಜ್ಜರ ಹೆಸರು ಮಾಡಿದ ಈ ದೇಶಗತ್ತಿ ಮನಿತನದ ಮಾನವನ್ನು ಉಸಿರಿರುವವರೆಗೆ ಉಳಿಸಿಕೊಂಡು ಹೋಗಬೇಕೆನ್ನುವುದೇ ನನ್ನ ಕರ್ತವ್ಯ. ಅವನು ಯಾರು? ಅವನು ನಿಮ್ಮ ತಮ್ಮ. ಯಾವ ಕಾಲಕ್ಕೂ ಈ ನಮ್ಮ ಮನೆತನಕ್ಕೆ ಕೆಟ್ಟ ಹೆಸರು ತರುವುದಿಲ್ಲ ಎಂಬ ನಂಬಿಕೆ ನನಗಿದೆ ಸ್ವಾಮಿ. ಗೌರಿ, ಈ ಮನಿತನದ ಮರ್ಯಾದೆ ಮಹಾಲು ಕಮ್ಮಿ ಆಗದಂತೆ ನನ್ನ ತಮ್ಮ ನಡೆದುಕೊಂಡರೆ ಅಷ್ಟೇ ಸಾಕು. ಅಂದ ಹಾಗೆ ಸಿಂಧೂರ ತೋಟದಿಂದ ಮನೆಗೆ ಬಂದ ಮೇಲೆ ಬಾಜಾರಕ್ಕೆ ಬರಲು ಹೇಳು. ಯಾಕೆ ಅಂತ ಕೇಳಬಹುದೇ? ಶ್ರೀ ಹುಚ್ಚಿ, ಇನ್ನು 2 ದಿನದಲ್ಲಿ ತಂದೆಯವರ ಪುಣ್ಯತಿಥ್ಯವಿಲ್ಲವೇ? ಅದಕ್ಕಾಗಿ ಹಳ್ಳಿಗಳಲ್ಲಿರುವ ಬಡವರಿಗೆ, ದೀನ ದಲಿತರಿಗೆ ಬಟ್ಟೆ ರೇಷನ್ ದಾನ ಮಾಡಬೇಕು. ಅಯ್ಯೋ ಸ್ವಾಮಿ, ಮರ್ತೇ ಬಿಟ್ಟಿದೆ. ತಡ್ರಿ, ಹೋಗ್ತಾರೆ. ಏ ಕಳಿ, ಸ್ವಲ್ಪ ನಿಲ್ಲು. ಯಾಕೆ ಸ್ವಾಮಿ, ಮತ್ತೇನಾದ್ರೂ ನೆನಪಾಯ್ತೆ? ಒಂದು ಮಹತ್ವದ ಗುಟ್ಟನ್ನು ರಾಣಿಯವರಿಗೆ ಹೇಳಬೇಕು. ಸ್ವಲ್ಪ ಮುಂದಕ್ಕೆ ಬರ್ತೀಯಾ? ನಿಮ್ಮ ಗುಟ್ಟಿನ ವಿಚಾರ ಏನೇನೋದು ನನಗೆ ಚೆನ್ನಾಗಿ ಗೊತ್ತು. ಮೊದಲು ಬಜಾರಕ್ಕೆ ಹೋಗಿ ಬನ್ನಿ. ಗೌರಿ, ಗಂಡನಾದವನು ಯಾವುದೇ ಕೆಲಸದ ಮೇಲೆ ಹೊರಗಡೆ ಹೋಗುವಾಗ ಹೆಂಡತಿಯಾದವಳು ಮುಗುಳುನೆಗೆಯಿಂದ ಕೆನ್ನೆಗೆ ಮುತ್ತು ಕೊಟ್ಟು ಕಳಿಸಿದರೆ ಆ ಮಜನೇ ಬೇರೆ. ಅಲ್ಲ ಸ್ವಾಮಿ, ಈ ಮಾತನ್ನು ಯಾವ ಕವಿ ಯಾವ ಬುಕ್ಕದಲ್ಲಿ ರಚನೆ ಮಾಡಿದ್ರಂತ ಕೇಳಬಹುದಾ? ಅದೇ ಹೆಬ್ಬಳ್ಳಿಯ ಶ್ರೀ ಶೇಖರ್ ಎಸ್ ಕುಂಬಾರ್ ಅವರೇ ಬರೆದಿದ್ದಾರೆ. ಅಲ್ಲ ಸ್ವಾಮಿ, ಸೂರ್ಯ ಎದ್ರೆ ಸಾಕು ನಿಮಗೆ, ದಿನವಿಡೀ ರಾಮಾಯಣನೇ. ಕವಿಗಳು ಇದು ರಾಮಾಯಣ ಅಲ್ಲ, ಪ್ರೇಮಾಯಣ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ
ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ಚಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಗೌರಿ, ಈಗ ಮನಸ್ಸಿಗೆ ಸಂತೋಷವಾಯ್ತು, ಹೋಗಿ ಬರಲೇ? ಆಯ್ತು ಸ್ವಾಮಿ, ಹೋಗಿ ಬೇಗನೆ ಬನ್ನಿ. ಇಂಥ ಮುಕ್ತ ಮನಸ್ಸಿನ ಪತಿಯನ್ನು ಪಡಿಬೇಕಾದ್ರೆ ನಾನು ಪೂರ್ವ ಜನ್ಮದ ಪುಣ್ಯನೇ ಮಾಡಿರಬೇಕು.